ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಾ ಇದ್ದೀರಲ್ವ, ಇವಾಗಲಂತೂ ಚಳಿಗಾಲ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ನಮ್ಮ ಸ್ಕಿನ್ ಅಂತೂ ತುಂಬಾ ಡಲ್ ಆಗ್ತಾ ಇರೋದು ಹಾಗೂ ತುಂಬಾ ಹೊಡಿತಾ ಇದ್ರು. ಎಷ್ಟೇ ನಮ್ಮ ಸ್ಕಿನ್ನಲ್ಲಿ ಡಾರ್ಕ್ ಸರ್ಕಲ್ಸ್ ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಹಾಗೂ ಪಿಗ್ಮೆಂಟೇಷನ್ಸ್, ಎಷ್ಟೇ ಹಳೆ ಪಿಗ್ಮೆಂಟೇಷನ್ಸ್ ಆ್ಯಂಡ್ ಪಿಂಪಲ್ಸ್ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂದರೆ ಈ ಒಂದು ವಸ್ತುನ ಯೂಸ್ ಮಾಡ್ತಾ ಬನ್ನಿ ಸ್ನೇಹಿತರೆ. ನಿಮ್ಮ ಸ್ಕಿನ್ ಕೂಡ ಈ ರೀತಿಯಾಗಿ ಗ್ಲೋ ಆಗಿ ಕಾಣಿಸ್ಕೊಳ್ಬೇಕು ಅಂದರೆ ಇದನ್ನು ಯೂಸ್ ಮಾಡ್ತಾ ಬನ್ನಿ. ಡೈಲಿಯಾಗಿ ನೈಟ್ ರುಟೀನ್ ನಾವು ಯಾವ ರೀತಿ ಇದನ್ನು ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಚಳಿಗಾಲದಲ್ಲಂತೂ ನಮ್ಮ ಸ್ಕಿನ್ನು, ನಮ್ಮ ತುಟಿ ಹಾಗೂ ನಮ್ಮ ಕಣ್ಣಿನ ಭಾಗದಲ್ಲಿ ತುಂಬಾ ಡಾರ್ಕ್ ಸರ್ಕಲ್ಸ್ ಆಗ್ಬೋದು. ನಮ್ಮ ತುಟಿಗಳಂತೂ ತುಂಬಾ ಹೊಡಿತಾ ಇರ್ತವೆ. ನಮ್ಮ ಕಾಲುಗಳು, ನಮ್ಮ ಕೈಗಳು ತುಂಬಾ ಹೊಡೆದು ಡ್ರೈ ಸ್ಕಿನ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕೆ ನಾವು ಏನು ಮಾಡ್ತಾ ಇರ್ತೀವಿ ಸ್ನೇಹಿತರೆ ಅಂದರೆ, ಇವಾಗಲಂತೂ ಎಲ್ಲರ ಮನೆಯಲ್ಲಿ ಈಸಿಯಾಗಿ ಸಿಗುವಂಥ ವ್ಯಾಸ್ಲಿನ್ ಎಲ್ಲರ ಮನೆಯಲ್ಲಿ ಇರುತ್ತೆ. ಇಲ್ಲ ಅಂದರೂ ಸ್ನೇಹಿತರೆ ಒಂದು ₹10ಗೆ ಸಿಗುತ್ತೆ. ನೀವು ಮಾರ್ಕೆಟಲ್ಲಿ ನಿಮ್ಮ ಮನೆ ಪಕ್ಕದಲ್ಲಿರುವಂಥ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು. ಸ್ವಲ್ಪ ಪ್ರಮಾಣದಲ್ಲಿ ನೋಡಿ, ಈ ಒಂದು ವ್ಯಾಸ್ಲಿನ್ನ ತೊಗೊಂಡ್ಬಿಡಿ. ಈ ರೀತಿಯಾಗಿ ಸ್ವಲ್ಪ ಪ್ರಮಾಣದಲ್ಲಿ ನೀವು ಬೇಕಾದರೆ ನಿಮ್ಮ ಕೈ ಮೇಲೂ ಕೂಡ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಇದನ್ನು ಬೌಲಿಗೆ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ನಿಮಗೆ ಡೈರೆಕ್ಟಾಗಿ ಬೌಲ್ಗೆ ಹಾಕಿ ತೋರಿಸ್ತಾ ಇರೋದು. ನೀವು ಕೈ ಮೇಲೆ ಈ ಒಂದು ಪೇಸ್ಟ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ಬೋದು. ನೋಡಿ, ಈ ಒಂದು ವ್ಯಾಸ್ಲಿನ್ ಏನು ಮಾಡುತ್ತೆ, ನಮ್ಮ ಸ್ಕಿನ್ ಎಷ್ಟೇ ರಫ್ ಆಗಿದ್ರೂ ಕೂಡ ಸಾಫ್ಟ್ ಮಾಡುತ್ತೆ ಸ್ನೇಹಿತರೆ. ಹಾಗೂ ಇದರಲ್ಲಿ ನಾವು ವಿಟಮಿನ್ ಇ ಕ್ಯಾಪ್ಸುಲ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ವಿಟಮಿನ್ ಇ ಕ್ಯಾಪ್ಸುಲ್ನಿಂದ ನಮ್ಮ ಕಣ್ಣಿನ ಭಾಗದಲ್ಲಿ ಎಷ್ಟೇ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಹಾಗೂ ನಮ್ಮ ಸ್ಕಿನ್ ತುಂಬಾ ಡಲ್ ಆಗಿದೆ, ನಮ್ಮ ಸ್ಕಿನ್ ಮೇಲೆ ತುಂಬಾ ಡಸ್ಟ್ ಕೂತಿದ್ರು ಕೂಡ ಇದರಿಂದ ನಾವು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ನಮ್ಮ ಸ್ಕಿನ್ಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಆ್ಯಂಡ್ ಇದರಿಂದ ನಮ್ಮ ಸ್ಕಿನ್ಗೆ ತುಂಬಾ ಬೆನಿಫಿಟ್ಸ್ಗಳು ಸಿಗುತ್ತೆ. ಆ್ಯಂಡ್ ನಮ್ಮ ಕಾಲಿನ ಭಾಗದಲ್ಲಿ, ನಮ್ಮ ಕೈಗೆ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ನೋಡಿ, ನಾನು ಒಂದು ವಿಟಮಿನ್ ಇ ಕ್ಯಾಪ್ಸುಲ್ನ ಇದರ ಒಳಗಡೆ ಹಾಕೋತಾ ಇರೋದು. ನೀವು ಡೈಲಿ ರುಟೀನ್ನಲ್ಲಿ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ತಾ ಬನ್ನಿ ಸ್ನೇಹಿತರೆ. ನಿಮ್ಮ ಸ್ಕಿನ್ ಮೇಲೆ ಎಷ್ಟೇ ಯಾವುದೆಲ್ಲ ಪ್ರಾಬ್ಲಮ್ ಇರಲಿ ಸ್ನೇಹಿತರೆ, ಈ ಎರಡೇ ಇಂಗ್ರೀಡಿಯೆಂಟ್ಸ್ನಿಂದ ನೀವು ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ನ ಗ್ಲೋ ಮಾಡ್ಕೊಳ್ಬೋದು. ಆ್ಯಂಡ್ ನಿಮ್ಮ ಸ್ಕಿನ್ ಕೂಡ ಎಷ್ಟೇ ಕಪ್ಪು ಬಣ್ಣ ಇದ್ದರೂ ಕೂಡ ನೀವು ವೈಟಾಗಿ ಕಾಣಿಸೋದು ಹಾಗೆ ಮಾಡ್ಕೊಳ್ಬೋದು. ನೋಡಿ ಸ್ನೇಹಿತರೆ, ಒಂದು ಸ್ಪೂನ್ನ ಸಹಾಯದಿಂದ ಈ ಎರಡು ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇವಾಗ ಒಂದು ಪೇಸ್ಟ್ ರೀತಿಯಾಗಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ಏನು ಮಾಡಬೇಕು ಅಂತ ಹೇಳ್ಕೊಡ್ತೇನೆ ಫ್ರೆಂಡ್ಸ್. ಇವಾಗಲಂತೂ ನಮ್ಮ ಸ್ಕಿನ್ ಪ್ರಾಬ್ಲಮ್ಗೆ ನಾವು ಎಷ್ಟೆಲ್ಲ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ಸ್ಗಳನ್ನ ಬಳಸ್ತಾ ಬಂದು ನಮ್ಮ ಸ್ಕಿನ್ನ ತುಂಬಾ ಡ್ಯಾಮೇಜ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಅಂದರೆ ನಮ್ಮ ಸ್ಕಿನ್ ಮೇಲೆ ಜಾಸ್ತಿ ಅದರಿಂದ ಸೈಡ್ ಎಫೆಕ್ಟೇ ಬೀಳ್ತಾ ಹೋಗುತ್ತೆ. ನಾವು ನಮ್ಮ ಸ್ಕಿನ್ನ ಸ್ವಲ್ಪ ಮಟ್ಟಿಗೆ ನಾವೇನಾದರೂ ಗ್ಲೋ ಮಾಡ್ಕೊಳ್ಳೋದಕ್ಕೆ ಹೋಗಿ ನಮ್ಮ ಸ್ಕಿನ್ ಪರ್ಮನೆಂಟಾಗಿ ತುಂಬಾ ಸೈಡ್ ಎಫೆಕ್ಟ್ಗೆ ಒಳಗಾಗ್ತಾ ಹೋಗುತ್ತೆ ಸ್ನೇಹಿತರೆ. ಸ್ವಲ್ಪ ಜನಕ್ಕಂತೂ ಬ್ಯೂಟಿ ಪಾರ್ಲರ್ಗೆ ಹೋಗಿ ಎಷ್ಟೆಲ್ಲ ಫೇಶಿಯಲ್ ಮಾಡ್ಕೊಳ್ಳೋದು ಇಷ್ಟ ಇರಲ್ಲ ಸ್ನೇಹಿತರೆ. ಅಂಥವ್ರಿಗಂತೂ ಈ ಒಂದು ಮನೆಮದ್ದು ತುಂಬಾ ಒಳ್ಳೆಯದು. ಈ ಒಂದು ಮನೆಮದ್ದನ್ನು ಚಿಕ್ಕ ಮಕ್ಕಳು ಹಿಡಿದು ಮುದುಕರವರೆಗೂ ನೀವು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಯಾಕಂದರೆ ನಾನು ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ನ ಕೂಡ ಯೂಸ್ ಮಾಡಿಲ್ಲ. ತುಂಬಾ ನ್ಯಾಚುರಲ್ ಆಗಿರುವಂಥ ವಸ್ತುಗಳು ಇವೆರಡು ಕೂಡ. ವ್ಯಾಸ್ಲಿನ್ ಅಂತೂ ನಾವು ಡೈಲಿಯಾಗಿ ಯೂಸ್ ಮಾಡ್ತಾ ಬರ್ತೀವಿ ಸ್ನೇಹಿತರೆ, ಆದರೆ ವಿಟಮಿನ್ ಇ ಕ್ಯಾಪ್ಸುಲ್ ಬಳಕೆ ಮಾಡೋದು ತುಂಬಾ ಕಡಿಮೆ ಸ್ನೇಹಿತರೆ. ಈ ರೀತಿ ವಿಟಮಿನ್ ಇ ಕ್ಯಾಪ್ಸುಲ್ನ ನೀವು ಡೈಲಿಯಾಗಿ ಯೂಸ್ ಮಾಡ್ತಾ ಬಂದರೆ ಸ್ನೇಹಿತರೆ ಸಾಕು, ನಿಮ್ಮ ಕೈ, ನಿಮ್ಮ ಕಾಲು ತುಂಬಾ ಚೆನ್ನಾಗಿ ಬೆಳ್ಳಗಾಗ್ತಾ ಹೋಗುತ್ತೆ. ನೋಡಿ, ಇವಾಗ ಈ ರೀತಿಯಾಗಿ ಕ್ರೀಮ್ ಕೂಡ ರೆಡಿ ಆಗಿರುವಂಥದ್ದು. ಆ್ಯಂಡ್ ಇದನ್ನು ನಾನು ಅಪ್ಲೈ ಮಾಡಿ ಕೂಡ ತೋರಿಸ್ತೇನೆ. ಇದನ್ನು ನೀವು ನೈಟೇ ಅಪ್ಲೈ ಮಾಡ್ಕೊಳ್ಬೇಕು ಸ್ನೇಹಿತರೆ, ಯಾಕಂದರೆ ನಿಮ್ಮ ಮುಖದ ಮೇಲೆ ಯಾವುದೇ ಒಂದು ಡಸ್ಟ್ ಕೂಡ ಕೂತಿಲ್ಲ. ಹಾಗೂ ಓವರ್ ನೈಟ್ ಇದನ್ನು ಹಾಗೆ ಬಿಟ್ಟಿಡಬೇಕು ನೋಡಿ. ಆ್ಯಂಡ್ ನೋಡಿ, ನಾವು ಇದನ್ನು ಅಪ್ಲೈ ಮಾಡೋದಕ್ಕೂ ಮುಂಚೆ ನಮ್ಮ ಹ್ಯಾಂಡ್ ಆ್ಯಂಡ್ ನಮ್ಮ ಮುಖ, ನಮ್ಮ ಕಾಲು ಚೆನ್ನಾಗಿ ಸ್ವಚ್ಛವಾಗಿ ತೊಳೆದುಕೊಂಡು ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನಿಮ್ಮ ತುಟಿ ಭಾಗದಲ್ಲೂ ಕೂಡ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ನಿಮ್ಮ ತುಟಿ ತುಂಬಾ ಪಿಂಕಿಶ್ ಆಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಏನಪ್ಪ ತುಟಿ ಭಾಗದ ಮೇಲೆ ಮಾಡಿದ್ರೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋಲ್ಲ ಅಂತ ಯೋಚಿಸ್ತಿದ್ರಲ್ಲ ಸ್ನೇಹಿತರೆ, ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ. ತುಂಬಾ ಒಳ್ಳೆಯದು ಹಾಗೂ ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.